ನಮಸ್ಕಾರ ಸ್ನೇಹಿತರೆ. ಒಂದು ಕಡೆ ಅಮೆರಿಕದ ಅಬ್ಬರ, ಇನ್ನೊಂದು ಕಡೆ ಇಸ್ರೇಲ್ನ ಹಠ, ಇದರ ಮಧ್ಯೆ ಇರಾನ್ ನಾಯಕರು ಮತ್ತು IRGC ಅಹಂಕಾರ. ಇವರೆಲ್ಲರ ಜಗಳದಲ್ಲಿ ಕಡೆಗೆ ಬದುಕು ಬೀದಿಗೆ ಬಂದಿರೋದು ಯಾರ್ದು ಗೊತ್ತಾ? ಇರಾನ್ನ ಸಾಮಾನ್ಯ ಜನರದ್ದು. ಯಾವ ಮಟ್ಟಿಗಂದರೆ ಜೀವನ ಸಾಗಿಸೋಕೆ, ಹೊಟ್ಟೆಗೆ 2 ತುತ್ತು ಅನ್ನ ಕಂಡುಕೊಳ್ಳೋಕೆ ಮನೆಯಲ್ಲಿರೋ ಹಳೆ ಸಾಮಗ್ರಿಯನ್ನು ಸೇಲ್ ಮಾಡ್ತಿದ್ದಾರೆ. ಎಲ್ಲ ಬಿಡಿ, ದೇಹದ ಕೂದಲನ್ನೇ ಕತ್ತರಿಸಿ ಮಾರಾಟ ಮಾಡೋ ಮಟ್ಟಿಗೆ ಇರಾನ್ ಜನರ ಪರಿಸ್ಥಿತಿ ಹಾಳಾಗಿ ಹೋಗಿದೆ. ಇಂಥ ಆಘಾತಕಾರಿ ಮಾಹಿತಿ ಇರಾನ್ನಿಂದ ಹೊರಬರ್ತಾ ಇದೆ. ಒಂದು ಯುದ್ಧ ಇರಾನ್ ದೇಶದ ಒಳಗೆ ನರಕವನ್ನು ಸೃಷ್ಟಿ ಮಾಡಿದೆ. ಒಂಥರ ಸರ್ವೈವಲ್ ಎಕಾನಮಿ ಈಗಿರೋದು ಇರಾನ್ನಲ್ಲಿ. ಅದನ್ನು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀವಿ ನಿಮಗೆ. ಜನ ಕೂದಲು ಕಟ್ ಮಾಡಿ ಮಾರುವಂಥ ಪರಿಸ್ಥಿತಿ, ಲ್ಯಾಪ್ಟಾಪ್ನ ಬಾಡಿಗೆಗೆ ತಗೊಳ್ತೀರಾ ಅಂತ ಕೇಳೋ ಪರಿಸ್ಥಿತಿ ಯಾಕೆ ಬಂದಿದ್ದಾರೆ ಅಂಥೇಳಿ ಮಸ್ತ್ ಮಗ ಚಾನಲ್ನ ಈ ವಿಡಿಯೋನ ಕಡೆ ತನಕ ಮಿಸ್ ಮಾಡಿದೆ ನೋಡಿ. ನಾನು ಅಮರ್ ಪ್ರಸಾದ್. ಎಸ್ ಸ್ನೇಹಿತರೆ, ಜನ ಆಸ್ತಿ ಮಾಡೋಕ್ಕಲ್ಲ, ಮನೆ ಕಟ್ಟೋಕ್ಕಲ್ಲ, ಉಸಿರು ಉಳಿಸ್ಕೊಳ್ಳೋಕೆ ಒದ್ದಾಡ್ತಿದ್ದಾರೆ ಇರಾನ್ನಲ್ಲಿ. ಬೆಸ್ಟ್ ಎಕ್ಸಾಂಪಲ್ ಇವತ್ತು ಕೂದಲಿನ ಮಾರಾಟ. ಇರಾನ್ನ ನೂರಾರು ಮಹಿಳೆಯರು ತಮ್ಮ ಉದ್ದನೆಯ ಸುಂದರವಾದ ಕೂದಲುಗಳನ್ನು ಕತ್ತರಿಸಿ ಬ್ಯೂಟಿ ಪಾರ್ಲರ್ಗಳಿಗೆ ಮಾರ್ತಾ ಇದ್ದಾರೆ. ಮನೆ ಬಾಡಿಗೆ ಕಟ್ಟೋಕೆ ಹಣ ಇಲ್ಲದೆ, ಮಕ್ಕಳ ಶಾಲೆಯ ಫೀಸ್ ಕಟ್ಟೋಕೆ ದಾರಿ ಇಲ್ಲದೆ, ಹಾಸ್ಪಿಟಲ್ ಔಷಧಿಗೆ ಕಾಸಿಲ್ಲದೆ, ಮಹಿಳೆಯರು ತಮ್ಮ ದೇಹದ ಅಂಗ ಅಂತಲೇ ಭಾವಿಸೋ ತುಂಬ ವ್ಯಾಲ್ಯೂ ಮಾಡೋ ಮಹಿಳೆಯರು ಕೂದಲುಗಳನ್ನು ಕತ್ತರಿಸಿ ತಮ್ಮ ತಲೆಯನ್ನು ಕೂದಲಿಲ್ಲದರ ಥರ ಮಾಡಿಕೊಂಡು ಮಾರಾಟ ಮಾಡ್ತಿದ್ದಾರೆ. ಸಾಮಾನ್ಯವಾಗಿ ಇರಾನ್ ಮಾರ್ಕೆಟಲ್ಲಿ ಉತ್ತಮ ಗುಣಮಟ್ಟದ ಉದ್ದವಾದ ಕಪ್ಪು ಕೂದಲಿಗೆ 3 ಲಕ್ಷದಿಂದ 10 ಲಕ್ಷ ಟೊಮನ್ಸ್ ತನಕ ಇದೆ. ಇದು ಲೆಂತ್, ವಾಲ್ಯೂಮ್ ಮತ್ತು ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗಂತ ಇದು ಒಳ್ಳೆ ರೇಟ್ ಅಂತ ಅನ್ಕೋಬೇಡಿ ನೀವು. ಇರಾನ್ ಕರೆನ್ಸಿ ವ್ಯಾಲ್ಯೂ ಪಾತಾಳದಲ್ಲಿದೆ. ಹಾಗಾಗಿ ಈ ದೊಡ್ಡ ಅಮೌಂಟ್ಗೂ ಏನು ಬೆಲೆ ಇಲ್ಲ ಅಲ್ಲಿ. ನಮ್ಮ ರೂಪಾಯಿಗೆ ಕನ್ವರ್ಟ್ ಮಾಡಿದ್ರೆ ಅಂದಾಜು 1236 ರೂಪಾಯಿನಿಂದ 4279 ರೂಪಾಯಿ ಅಷ್ಟೇ ಸಿಗೋದು. ಅಷ್ಟು ಬೆಲೆ ಕಳ್ಕೊಂಡಿದೆ ಅಲ್ಲಿನ ಕರೆನ್ಸಿ. ಅಷ್ಟೇ ಅಲ್ಲ, ಇನ್ನೂ ಕೇಳಿ ಸ್ನೇಹಿತರೆ, ಇನ್ನು ಏನೆಲ್ಲ ಮಾರಾಟಕ್ಕೆ ಇಟ್ಟಿದ್ದಾರೆ ಗೊತ್ತಾ ಅಲ್ಲಿ? ಬಳಸಿದ ಹಳೆ ಬಟ್ಟೆ, ಸೆಕೆಂಡ್ ಹ್ಯಾಂಡ್ ಶೂಗಳು, ಮನೆಯಲ್ಲಿರೋ ಹಳೆ ಪಾತ್ರೆ, ಕಡೆಗೆ ಪರ್ಫ್ಯೂಮ್ ಖಾಲಿ ಆದ ಮೇಲೆ ಉಳಿಯುವ ಗಾಜಿನ ಬಾಟಲಿಯನ್ನು ಕೂಡ ಏನೇನು ಮಾರಕ್ಕೆ ಸಿಗುತ್ತೆ ಎಲ್ಲವನ್ನ ಹೊರಗೆ ಈಗ ಅಪ್ ಫಾರ್ ಸೇಲ್. ಎವ್ರಿಥಿಂಗ್ ಈಸ್ ಅಪ್ ಫಾರ್ ಸೇಲ್ ಇರಾನ್ನಲ್ಲಿ. ಸರ್, ಇದನ್ನು ಪರ್ಚೇಸ್ ಮಾಡೋರು ಯಾರು ಅಂತ ನೀವು ಕೇಳ್ಬೋದು. ಇರಾನಿಗ್ರೆ ಸ್ನೇಹಿತರೆ, ಯಾಕಂದರೆ ಅಲ್ಲಿನ ಜನಕ್ಕೆ, ಅದರಲ್ಲೂ ಕೂಡ ಲೋವರ್ ಮಿಡಿಲ್ ಕ್ಲಾಸ್ ಜನಕ್ಕೂ ಕೂಡ ಕೆಲವೊಂದಷ್ಟು ವಸ್ತುಗಳ ಅವಶ್ಯಕತೆ ಇರುತ್ತಲ್ವಾ. ಬಿದ್ದು ಹೋಗಿರೋ ಎಕಾನಮಿಯಲ್ಲೂ ಜೀವನ ನಡೆಸೋಕೆ ಒಂದಷ್ಟು ವಸ್ತುಗಳ ಅವಶ್ಯಕತೆ ಇರುತ್ತಲ್ವ. ಅದನ್ನು ಹೊಸದಾಗಿ ತಗೊಳ್ಳೋಕೆ ಶಕ್ತಿ ಇಲ್ಲದೇ ಇರೋರು ಈ ರೀತಿ ಸೆಕೆಂಡ್ ಹ್ಯಾಂಡ್ ತಗೊಳ್ತಾ ಇದ್ದಾರೆ. ಇದರ ಪರಿಣಾಮ ಪರ್ಚೇಸಿಂಗ್ ಪವರ್ ಬಿದ್ದು ಹೋಗಿರೋ ಇರಾನ್ನಲ್ಲಿ ಹೊಸ ಬಾಡಿಗೆ ಆರ್ಥಿಕತೆ ಶುರುವಾಗಿ ಹೋಗಿದೆ. ಮಕ್ಕಳು ಆನ್ಲೈನ್ ಕ್ಲಾಸ್ ಕೇಳೋಕೆ ಅಥವಾ ಆಫೀಸ್ ಕೆಲಸಕ್ಕೆ ಲ್ಯಾಪ್ಟಾಪ್ಗಳನ್ನು ದಿನದ ಲೆಕ್ಕದಲ್ಲಿ, ಗಂಟೆ ಲೆಕ್ಕದಲ್ಲಿ ಬಾಡಿಗೆಗೆಲ್ಲ ತರ್ತಾ ಇದ್ದಾರೆ. ಕ್ಯಾಮ್ರಾ, ಕೆಲ ಗೃಹ ಬಳಕೆಯ ವಸ್ತುಗಳನ್ನು ಅವುಗಳು ಕೂಡ ಬಾಡಿಗೆಯಲ್ಲಿ ಯೂಸ್ ಮಾಡ್ತಾ ಇದ್ದಾರೆ. ಎಲ್ಲಕ್ಕಿಂತ ಆಘಾತಕಾರಿ ವಿಚಾರ ಅಂದರೆ ಸಾಲ ಪಡೆಯೋಕೆ ಅಥವಾ ಮನೆ ಬಾಡಿಗೆ ಒಪ್ಪಂದ ಮಾಡಿಕೊಳ್ಳೋಕ್ಕೂ ಕೂಡ ಜನರ ಹತ್ರ ಹಣ ಇಲ್ಲ. ಹೀಗಾಗಿ ಸರ್ಕಾರಿ ಜಾಬ್ನಲ್ಲಿದ್ದು ಸ್ಥಿರ ಆದಾಯ ಹೊಂದಿರೋ ಕೆಲವರು ತಮ್ಮ ಸ್ಯಾಲ್ರಿ ಸ್ಲಿಪ್ ಮತ್ತು ಆಸ್ತಿ ಪತ್ರಗಳನ್ನು ಬೇರೆಯವರಿಗೆ ಭದ್ರತೆಗಾಗಿ ಬಾಡಿಗೆ ಕೊಟ್ಟು ಅದರಿಂದ ಕಮಿಷನ್ ಪಡಿತಾ ಇದ್ದಾರೆ. ಸ್ಯಾಲ್ರಿ ಸ್ಲಿಪ್ಪು ಬಾಡಿಗೆಗೆ. ಇದೆಲ್ಲ ಏನು ತೋರಿಸ್ತಾ ಇದೆ ಗೊತ್ತಾ ಸ್ನೇಹಿತರೆ? ಇರಾನ್ ಹೊರಗಡೆ ಅಮೆರಿಕದೊಂದಿಗೆ ಎದೆಕೊಟ್ಟು ಬಡಿದಾಡ್ತಾ ಇದೆ, ಆದರೆ ಒಳಗೊಳಗೆ ಕರಗಿ ಸೊರಗಿ ಹೋಗ್ತಾ ಇದೆ. ಇನ್ನು ಅಲ್ಲಿನ ಹಣದುಬ್ಬರದ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಹೋಗಿಲ್ಲ ಅಂದರೆ, ಇನ್ಫ್ಲೇಷನ್ ಬಗ್ಗೆ ಹೋಗಿಲ್ಲ ಅಂದರೆ ಈ ವಿಡಿಯೋ ಕಂಪ್ಲೀಟ್ ಆಗಲ್ಲ. 4.5% ಹಣದುಬ್ಬರದ ಬಗ್ಗೆ ನಾವು ತುಂಬ ಸೀರಿಯಸ್ ಆಗಿ ಚರ್ಚೆ ಮಾಡ್ತೀವಿ. ಡಬಲ್ ಡಿಜಿಟ್ ಟಚ್ ಆಯಿತು ಅಂದರೆ ದೊಡ್ಡ ಆಘಾತಕಾರಿ ವಿಚಾರ ಭಾರತದಂತಹ ಆರ್ಥಿಕತೆಗೆ, ಅದು ಅಲ್ವಾ. ಆದರೆ ಇರಾನ್ ಸ್ಥಿತಿ ಕೇಳಿಬಿಟ್ರೆ ನಿಮಗೆ ಅದನ್ನು ಹೇಳ್ತೀವಿ. ಅದಕ್ಕಿಂತ ಮುಂಚೆ ಸ್ನೇಹಿತರೆ, ನಮ್ಮ ಚಾನಲ್ನ ಈ ಡೀಟೇಲ್ಡ್ ರಿಪೋರ್ಟಿಂಗ್ ನಿಮಗೆ ಇಷ್ಟ ಆಗ್ತಾ ಇದ್ರೆ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ನೀವು ನಮ್ಮ ಚಾನಲ್ಗೆ ಮೆಂಬರ್ಸ್ ಆಗಿ ಜಾಯಿನ್ ಆಗ್ಬೋದು. ಎಲ್ಲ ಮೆಂಬರ್ ಓನ್ಲಿ ವೀಡಿಯೋಸನ್ನು ನೀವು ಆಮೇಲೆ ನೋಡ್ಬೋದು. ಹಲವಾರು ಸ್ಪೆಷಲ್ ವೀಡಿಯೋಸ್ಗಳ ಅರ್ಲಿ ಆಕ್ಸೆಸ್ ಕೂಡ ಪಡಿಬೋದು. ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಚಾನಲ್ಗೆ ನೀವು ಕೊಡೋ ಅತಿ ದೊಡ್ಡ ಬೆಂಬಲ ನಿಮ್ಮ ಒಂದೊಂದು ಮೆಂಬರ್ಶಿಪ್ ಕೂಡ. ಆಸಕ್ತರು ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಜಾಯಿನ್ ಆಗ್ಬೋದು. ಬನ್ನಿ ಸ್ನೇಹಿತರೆ, ಈಗ ಕಂಟಿನ್ಯೂ ಮಾಡೋಣ. ಇರಾನಲ್ಲಿ ಇವತ್ತು ವಾರ್ಷಿಕ ಹಣದುಬ್ಬರ 4-5-10% ಅಲ್ಲ, 87ರಿಂದ 88% ಇದೆ. ಅಂದರೆ ಇರಾನ್ ಜನ ನಿನ್ನೆ ಮೊನ್ನೆ 100 ರೂಪಾಯಿ ಕೊಟ್ಟು ಕೊಂಡುಕೊಳ್ತಾ ಇದ್ದ ವಸ್ತುವಿಗೆ ಇವಾಗ 188 ರೂಪಾಯಿ ಕೊಡಬೇಕು. ಕಂಪ್ಯಾರಿಸನ್ಗೋಸ್ಕರ ಹೇಳ್ತೀವಿ. ಜೂನ್ ತಿಂಗಳ ಡೇಟಾ ಪ್ರಕಾರ ಭಾರತದ ಇನ್ಫ್ಲೇಷನ್ 3.93ರಿಂದ 4.38%ಗೆ ಏರಿಕೆಯಾಗಿದೆ. ಈ 0.51% ಏರಿಕೆನೇ ನಾವು ತುಂಬ ಸೀರಿಯಸ್ ಆಗೋದ್ರ ಬಗ್ಗೆ ಚರ್ಚೆ ಮಾಡ್ತೀವಿ, ಆರ್ಥಿಕತೆ ಬಗ್ಗೆ. ಅಂಥದ್ರಲ್ಲಿ ಇರಾನ್ ಹತ್ರ 90% ಇನ್ಫ್ಲೇಷನ್ ಅಂದರೆ ಯೋಚನೆ ಮಾಡಿ ಸ್ನೇಹಿತರೆ. 2ನೇ ಮಹಾಯುದ್ಧ ನಂತರ ಇರಾನ್ಗೆ ಬಂದಿರೋ ಅತಿ ದೊಡ್ಡ ಸಂಕಷ್ಟ ಇದು.
ಇರಾನ್ ಆಹಾರ ಪದಾರ್ಥಗಳ ವಿಚಾರಕ್ಕೆ ಬಂದರೆ ಫುಡ್ ಇನ್ಫ್ಲೇಷನ್ ಅಂತೂ ಕೇಳೋದೇ ಬೇಡ. ಟ್ರಿಪಲ್ ಡಿಜಿಟ್ನ ದಾಟಿ ಮುನ್ನುಗ್ತಾ ಇದೆ. ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ರಿಪೋರ್ಟ್ ಪ್ರಕಾರ ಇರಾನ್ನಲ್ಲಿ ಫುಡ್ ಇನ್ಫ್ಲೇಷನ್ 140 to 200% ವರೆಗೆ ಹೋಗಿದೆ. ಆಹಾರ ಸಾಮಗ್ರಿಗಳ ಬೆಲೆ ಒಂದೇ ವರ್ಷದಲ್ಲಿ ಡಬಲ್ಗಿಂತಲೂ ಜಾಸ್ತಿ ಆಗಿದೆ. ವೆಜಿಟೇಬಲ್ ಆಯಿಲ್ 308% ರೈಸ್ 3 ಪಟ್ಟು, ಚಿಕನ್ 190% 2 ಪಟ್ಟು, ಅಕ್ಕಿ ರೇಟ್ 170% ಜಂಪ್. ಬ್ರೆಡ್ ಮತ್ತು ಧಾನ್ಯಗಳ ಬೆಲೆ ಕೂಡ 139% ರೈಸ್ ಆಗಿದೆ. ಹಾಲು, ಚೀಸ್, ಮೊಟ್ಟೆ ಬೆಲೆ ಕೂಡ 152% ವರೆಗೆ ರೈಸ್ ಆಗಿದೆ. ಇರಾನ್ ಕರೆನ್ಸಿ ರಿಯಾಲ್ ಮೌಲ್ಯ ಅಂತೂ ಪಾತಾಳಕ್ಕೆ ಬಿದ್ದು ಹೋಗಿದೆ. $1ಗೆ ಇರಾನಿಯನ್ ರಿಯಾಲ್ 13.75 ಲಕ್ಷ ರೂಪಾಯಿ ಕೊಡಬೇಕು. ಕನ್ಫ್ಯೂಸಿಂಗ್ ಅನಿಸ್ತಿದೆ ಅಲ್ಲ, ಇನ್ನೊಂದ್ಸಲ ಹೇಳ್ತೀವಿ. ನಾವು 95-96 ರುಪೀಸ್ ಆಸುಪಾಸಲ್ಲಿದ್ದೀವಲ್ಲ ನಾವು $1ಗೆ. ಇರಾನ್ ಅವ್ರು ಎಷ್ಟು ಕೊಡಬೇಕು ಗೊತ್ತಾ? 13,75,000 ರಿಯಾಲ್ಸ್ ಕೊಡಬೇಕು ಅವರು $1 ಸಿಗಬೇಕು ಅಂತ ಹೇಳಿದ್ರೆ. ಇರಾನ್ನ ಈ ಸ್ಥಿತಿ ಬಗ್ಗೆ ಖುದ್ದು ಅಲ್ಲಿನ ನಿವೃತ್ತ ನೌಕರ ಮಶದಿ ಫಿರೋಜನ್ ಅವರು ಅಲ್ ಜಜೀರಾ ಮಾಧ್ಯಮ ಇದೆಯಲ್ಲ, ಮಿಡಲ್ ಈಸ್ಟ್ ಇದೆ ಕತರ್ದು, ಅಲ್ಲಿನ ಕತರ್ ಮೂಲದ ಇಂಟರ್ನ್ಯಾಷನಲ್ ಮಾಧ್ಯಮ ಇವರಿಗೆ ವಿವರಿಸಿದ್ದಾರೆ. ಅವ್ರು ಹೇಳೋ ಪ್ರಕಾರ ವರ್ಷದ ಹಿಂದೆ 1 kg ಅಕ್ಕಿಗೆ 1.8 ಮಿಲಿಯನ್ ರಿಯಾಲ್, 18 ಲಕ್ಷ ರಿಯಾಲ್ 1 kg ಅಕ್ಕಿ ಕೊಡಬೇಕಾಗಿತ್ತು. ಇವತ್ತು ಅದೇ ಅಕ್ಕಿಗೆ 5 ಮಿಲಿಯನ್ ರಿಯಾಲ್, ಅರ್ಧ ಕೋಟಿ ರಿಯಾಲ್ ಆ್ಯಕ್ಚುಲಿ ಕೊಡಬೇಕಾಗಿದೆ. ಅದರ ಅರ್ಥ 100 ರಿಯಾಲ್ದೇನಾದ್ರು ನೋಟ್ ತುಂಬ್ಕೊಂಡು ಹೋಗಬೇಕು ಅಂತ ಹೇಳಿದ್ರೆ 50 ಲಕ್ಷ ರೂಪಾಯಿ ಕೊಟ್ಟು ಅಕ್ಕಿ ತರಬೇಕು 1 kg ಅಂತ ಹೇಳಿದ್ರೆ ಮೂಟೆಗಳಲ್ಲಿ ದುಡ್ಡು ತುಂಬ್ಕೊಂಡು ಹೋಗಬೇಕು ಇರಾನ್ ಜನ ಕ್ಯಾಶನ್ನು. ಆ ಥರ ಆಗಿದೆ. ಅಡುಗೆ ಎಣ್ಣೆ 7 ಲಕ್ಷ ರಿಯಾಲ್ ಇದ್ದಿದ್ದು ಈಗ 30 ಲಕ್ಷ ರಿಯಾಲ್ ಆಗಿದೆ ಅಂತ ಫಿರೋಜ್ ಹೇಳಿದ್ದಾರೆ. ತಮಗೆ ಬರೋ ಪಿಂಚಣಿ ಮನೆ ಖರ್ಚಿನ 1/3 ಭಾಗವನ್ನು ಕೂಡ ಪೂರೈಸ್ತಿಲ್ಲ ಅಂತ ಹೇಳಿ ನೋವನ್ನ ಹೇಳ್ಕೊಂಡಿದ್ದಾರೆ ಅವರು. ಈ ಫಿರೋಜ್ ಒಂದು ಎಕ್ಸಾಂಪಲ್ ಅಷ್ಟೇ. 3 ಮಕ್ಕಳಿರೋ ಇರಾನ್ ಒಬ್ಬ ತಾಯಿ ಆಡಿರೋ ಮಾತು ಕೇಳಿ ಇಡೀ ಜಗತ್ತನ್ನು ಕಲ್ಕೋ ರೀತಿ ಇದೆ ಅವ್ರ ಸ್ಟೇಟ್ಮೆಂಟ್. ಅವ್ರು ಹೇಳ್ತಾರೆ, ನಮ್ಮ ಕುಟುಂಬಕ್ಕೆ ಕೆಂಪು ಮಾಂಸ, ರೆಡ್ ಮೀಟ್ ತಿನ್ನೋದು ಈಗ ಕೇವಲ ಕನಸಾಗಿ ಉಳಿದಿದೆ, ಲಕ್ಸುರಿ ಅದೀಗ. ಚಿಕನ್ ತರೋದನ್ನು ಕೂಡ ನಾವು ಯಾವತ್ತೂ ನಿಲ್ಲಿಸ್ಬಿಟ್ಟಿದ್ದೀವಿ ಅಂತ. ಕೆಂಪು ಮಾಂಸ ಅಂತ ಹೇಳಿದ್ರೆ ಈ ಕುರಿ ಅವೆಲ್ಲ ಕೆಂಪು ಮಾಂಸನೇ ಅಲ್ವಾ, ಅದು ಕನಸಾಗ್ಬಿಟ್ಟಿದೆ. ಚಿಕನ್ ತರೋದು ಕೂಡ ನಾವು ಬಿಟ್ಬಿಟ್ಟಿದ್ದೀವಿ ಅಂತ. ಕಡೆಗೆ ಮೊಟ್ಟೆ ತಿನ್ನೋಣ ಅಂದ್ರೂ ಕೂಡ ಪ್ರತಿಯೊಂದು ಮೊಟ್ಟೆ ಬೆಲೆಯನ್ನು ಬೆರಳಲ್ಲಿ ಎಣಿಸಿ ತರಬೇಕಾದ ಪರಿಸ್ಥಿತಿ ಬಂದಿದೆ. ಅಸಹಾಯಕತೆಯನ್ನು ಹೇಳ್ಕೊಂಡಿದ್ದಾರೆ. ಜನ ಎಲ್ಲಿವರೆಗೂ ಹತಾಶರಾಗಿದ್ದಾರೆ ಅಂದರೆ ತಮ್ಮ ಪ್ರೋಟೀನ್ ಆಹಾರವನ್ನು ಕಟ್ ಮಾಡಿ ಜೀವ ಉಳಿಸ್ಕೊಳ್ಳೋಕೆ ಅತ್ಯವಶ್ಯಕವಾಗಿರೋದೇನೋ ಬದುಕಿರೋಕ್ಕೆ ಅಷ್ಟನ್ನು ಮಾತ್ರ ಸೇವಿಸಿ ಒಂದಲ್ಲ ಒಂದಿನ ಮುಗಿಯತ್ತೆದು ಬದುಕುವುದು ನಾವು ಅಂತೇಳಿ ದಿನ ತಳ್ತಾ ಇದ್ದಾರೆ. ಮಿಡಲ್ ಈಸ್ಟ್ನ ತೈಲ ಸಂಪದ್ಭರಿತ ರಾಷ್ಟ್ರದ ಪರಿಸ್ಥಿತಿ ಇದು ಸ್ನೇಹಿತರೆ. ದಿನ ಸುಮಾರು 3.3 ಮಿಲಿಯನ್ ಬ್ಯಾರಲ್ ಕಚ್ಚಾ ತೈಲ ಜೊತೆಗೆ ಪ್ರತಿದಿನ 650 ಮಿಲಿಯನ್ ಕ್ಯೂಬಿಕ್ ಮೀಟರ್ ಗ್ಯಾಸ್ ಉತ್ಪಾದಿಸೋ ಸಾಮರ್ಥ್ಯ ಇರೋ ರಾಷ್ಟ್ರ. ಜೊತೆಗೆ ಆ ಭಾಗದ ರಾಷ್ಟ್ರಗಳಿಗೆ ಕಂಪೇರ್ ಮಾಡಿದ್ರೆ ಇರಾನ್ನಲ್ಲಿ ನೀರಿನ ಮೂಲಗಳು ಸ್ವಲ್ಪ ಇದಾವೆ, ಖನಿಜ ಸಂಪನ್ಮೂಲಗಳು ಚೆನ್ನಾಗಿದ್ದಾವೆ. ಇಷ್ಟೆಲ್ಲ ಇರೋ ರಾಷ್ಟ್ರಕ್ಕೆ ಇಂಥ ಹೀನಾಯ ಪರಿಸ್ಥಿತಿ ಯಾಕೆ ಬಂತು? ಕಾರಣ ಅಮೆರಿಕ ಮತ್ತು ಇಸ್ರೇಲ್ನ ನಿರಂತರ ಪ್ರಹಾರ. ಟ್ರಂಪ್ ಮೊದಲ ಟರ್ಮ್ನಲ್ಲಿ ಅಮೆರಿಕ ಇರಾನ್ ಜೊತೆಗಿನ ಅಣು ಒಪ್ಪಂದದಿಂದ ಹೊರಗೆ ಹೋಯಿತು. ಅಲ್ಲಿಂದ ಅಮೆರಿಕ ಇರಾನ್ ಮೇಲೆ ಮ್ಯಾಕ್ಸಿಮಮ್ ಪ್ರೆಷರ್, ಗರಿಷ್ಠ ಒತ್ತಡ ತಂತ್ರವನ್ನ ಪ್ರಯೋಗ ಮಾಡ್ತು. ಇರಾನ್ನ ಬ್ಯಾಂಕಿಂಗ್ ಸಿಸ್ಟಮ್, ಅಂತಾರಾಷ್ಟ್ರೀಯ ಹಣಕಾಸು ಜಾಲ ಸ್ವಿಫ್ಟ್, ಶಿಪ್ಪಿಂಗ್ ಕಂಪನಿಗಳು ಪ್ರತಿಯೊಂದರ ಮೇಲೂ ಅಮೆರಿಕ ಸ್ಯಾಂಕ್ಷನ್ ಹಾಕಿ ನಿರ್ಬಂಧಗಳನ್ನು ಹಾಕ್ತು. ಇದೆಲ್ಲಕ್ಕಿಂತ ಇರಾನ್ಗೆ ದೊಡ್ಡ ಪೆಟ್ಟಿ ಏನು ಗೊತ್ತಾ? ಆಯಿಲ್ ಎಕ್ಸ್ಪೋರ್ಟ್ಸ್ ತೀವ್ರವಾಗಿ ಬಿದ್ದು ಹೋಗಿರೋದು. ಇರಾನ್ನ 80%ಗೂ ಹೆಚ್ಚಿನ ಇನ್ಕಮ್ ಬರ್ತಾ ಇದ್ದಿದ್ದೇ ತೈಲ ಮಾರಾಟ ಮಾಡಿ. ಆದರೆ ಇರಾನ್ ಯುದ್ಧ ಶುರುವಾದ ಮೇಲೆ ಅಮೆರಿಕ ಹಾರ್ಮುಜ್ನಲ್ಲಿ ದಿಗ್ಬಂಧನ ಹಾಕಿ ಅದನ್ನ ಕೂಡ ಕಂಪ್ಲೀಟ್ಲಿ ಬಂದ್ ಮಾಡಿಸಿದೆ. ಇದರಿಂದ ಇರಾನ್ನ ಆಯಿಲ್ ಎಕ್ಸ್ಪೋರ್ಟ್ ನಿಲ್ಲಾಗಿ ಹೋಗಿದೆ. ಇದೇ ಫೆಬ್ರವರಿ ಮಾರ್ಚ್ನಲ್ಲಿ ಇರಾನ್ ಪ್ರತಿದಿನ 1.9 ಮಿಲಿಯನ್ ಬ್ಯಾರಲ್ ಅಂದರೆ 19 ಲಕ್ಷ ಬ್ಯಾರಲ್ ಸೇಲ್ ಮಾಡ್ತಿತ್ತು. ಆದರೆ ಅದು 2.09 ಲಕ್ಷ ಬ್ಯಾರಲ್ಗೆ ಕುಸಿದು ಹೋಗಿದೆ. ಅಂದರೆ ಸುಮಾರು 90% ಆಯಿಲ್ ಮಾರಾಟ ಗಾನ್. ಅಮೆರಿಕ ಪೂರ್ತಿ ಬ್ಲಾಕೇಡ್ ಹಾಕಿದ ಟೈಮ್ನಲ್ಲಂತೂ ಈ ವ್ಯಾಪಾರ ಖಂಡಿತವಾಗಿ ಇನ್ನಷ್ಟು ಕುಸಿದು ಹೋಗಿರುತ್ತೆ. ಈಗ ಇದು ಇರಾನ್ ಆರ್ಥಿಕತೆ ಕೊಲ್ಯಾಪ್ಸ್ ಆಗಿ ಇರಾನ್ ಜನ ಒದ್ದಾಡೋ ಕಾರಣ ಆಗ್ತಾ ಇದೆ. ಕೇವಲ ಆಯಿಲ್ ಮಾರಾಟ ಅಂತಲ್ಲ, ಇರಾನ್ ಅವರು ಯಾವುದೇ ವಸ್ತುವನ್ನ ಎಕ್ಸ್ಪೋರ್ಟ್ ಮತ್ತು ಇಂಪೋರ್ಟ್ ಮಾಡ್ಕೊಳಕ್ ಆಗ್ತಾ ಇಲ್ಲ. ಎಲ್ಲ ಕಂಪ್ಲೀಟ್ ನಿರ್ಬಂಧ ಹಾಕೊಂಡು ಅಮೆರಿಕ ಅಡ್ಡ ಕೂತ್ಕೊಂಡಿದೆಯಲ್ಲ. ಹಾಗಾಗಿ ಇರಾನ್ನ ಆಂತರಿಕ ವ್ಯವಸ್ಥೆ, ಅಲ್ಲಿನ ನಾಗರಿಕರು ಮತ್ತು ಸಮಾಜ ಇನ್ನೇನು ಬ್ರೇಕ್ ಡೌನ್ ಆಗೋದ್ರ ಹಂತಕ್ಕೆ ತುದಿಲ್ ಬಂದು ನಿಂತ್ಕೊಂಡಿದೆ ಅನ್ನೋ ಲೆಕ್ಕಾಚಾರದಲ್ಲಿದೆ. ಇದು ಕೇವಲ ಅಮೆರಿಕ ಮತ್ತು ಇಸ್ರೇಲ್ ಕಾರಣ ಅಲ್ಲ, ಸ್ವತಃ ಇರಾನ್ ಸರ್ಕಾರ ಮತ್ತು ಅದರ ನಾಯಕರ ಅಹಂಕಾರ ಕೂಡ ಕಾರಣ. ಭ್ರಷ್ಟಾಚಾರ ಹೆವಿ ಇದೆ ಇರಾನ್ನಲ್ಲಿ. ಇರಾನ್ನ 22-50% ಜನ ಇವತ್ತು ಬಡತನ ರೇಖೆಗಿಂತ ಕೆಳಗೆ ಬಿದ್ದಿದ್ದಾರೆ. 57% ಜನರಿಗೆ ಸರಿಯಾದ ಪೌಷ್ಟಿಕ ಆಹಾರ ಸಿಗದೆ ಅಪೌಷ್ಟಿಕತೆಯಿಂದ ಬಳಲ್ತಾ ಇದ್ದಾರೆ. ಆದರೆ ಅಲ್ಲಿನ ಲೀಡರ್ಗಳು ಮಾತ್ರ ಚೆನ್ನಾಗಿ ಕಾಸು ಮಾಡಿಕೊಂಡು ಮಜಾ ಮಾಡ್ತಿದ್ದಾರೆ. ಮುಜ್ತಬಾ ಖಾಮೆನಿ ಮತ್ತವರ ಕುಟುಂಬ 1,000 ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ಆಸ್ತಿಯನ್ನು ಮಾಡಿಟ್ಕೊಂಡಿದ್ದಾರೆ ಅಂತ ಬ್ಲೂಮ್ಬರ್ಗ್ ಇನ್ವೆಸ್ಟಿಗೇಷನಲ್ಲಿ ಗೊತ್ತಾಗಿತ್ತು. ನಾವು ಈ ವಿಶೇಷ ವರದಿಯಲ್ಲಿ ಮಾಹಿತಿ ಕೊಟ್ಟಿದ್ವಿ.
ಲಂಡನ್, ಯುರೋಪ್ನಿಂದ ಹಿಡಿದು ದುಬೈವರೆಗೂ ಕೂಡ ಖಾಮನೆಯಿಗಳ ಗುಪ್ತ ಆರ್ಥಿಕ ಸಾಮ್ರಾಜ್ಯನೇ ಇದೆ. ಹಾಗೆ ಖಾಮನೆಯಿಗಳ ನಿಷ್ಠ ಪಡೆಯಾಗಿರೋ IRGC ಅದರ ಅಧಿಕಾರಿಗಳು, ಹಿರಿಯ ರಾಜಕಾರಣಿಗಳು ಕೂಡ ವಿದೇಶಗಳಲ್ಲೆಲ್ಲ ಆಸ್ತಿ ಮಾಡ್ಕೊಂಡಿದ್ದಾರೆ. ಆದರೆ ಇರಾನ್ ಜನ ಮಾತ್ರ ತಾಳ್ಮೆಯ ಲಿಮಿಟೇ ಎಂಡ್ ಆಗ್ತಿದ್ರು ಎಡ್ಜ್ನಲ್ಲಿದ್ದಾರೆ. ಇಡೀ ಇರಾನ್ ಎಡ್ಜ್ನಲ್ಲಿದೆ. ಖಾಮನೆ ಹೊಡೆದ ತಕ್ಷಣ ರೆಜಿಮ್ ಚೇಂಜ್ ಆಗುತ್ತೆ ಅಂತ ಇಸ್ರೇಲ್ ಮತ್ತು ಅಮೆರಿಕ ಅನ್ಕೊಂಡಿತ್ತು. ಅದು ಆಗಿಲ್ಲ. ಅವಾಗ ಇರಾನ್ ಜನ ತಡ್ಕೊಂಡಿದ್ದಾರೆ. ದೇಶ ಪ್ರೇಮ ಮೆರೆದು ಹೊರಗಿನವ್ರು ನಮಗೇನು ಹೇಳೋದು ಅಂಥೇಳಿ ಖಾಮನೆಗಳ ವಿರುದ್ಧ ಪ್ರತಿಭಟನೆ ಮಾಡ್ತಿದ್ದವರು ಕೂಡ ಈ ದಾಳಿ ಆದಮೇಲೆ ಅವರ ಸರ್ಕಾರದೊಂದಿಗೆ ನಿಂತು ಒಂಥರ ಬೆಂಬಲವನ್ನು ಕೂಡ ತೋರಿಸಿದ್ರು. ಆದರೆ ಅವರ ತಾಳ್ಮೆ ಮಿತಿ ಮೀರ್ತಾ ಇದೆ. ಬಹುಶಃ ಅದು ಕೂಡ ಸ್ಟ್ರಾಟಜಿ ಆಗಿರ್ಬೋದಾ? ಇವರು ಮಿಲಿಟ್ರಿಗಂತೂ ಬಗ್ತಾ ಇಲ್ಲ, ಉಸಿರು ಕಟ್ಸೋಣ ಇವ್ರನ್ನ ಅಂಥೇಳಿ. ಅಲ್ಲಿನ ಜನ ಲಾಸ್ಟಿಗೆ ತಿನ್ನೋಕ್ಕೇನೂ ಇಲ್ದಿದ್ದಾಗ ಬರಲೇಬೇಕಲ್ಲ ಬೀದಿಗೆ ಅನ್ನೋ ಲೆಕ್ಕಾಚಾರದಲ್ಲಿ ಅಮೆರಿಕ ಇಸ್ರೇಲ್ ಇರ್ಬೋದಾ? ಇರಾನ ಈಗಿನ ಸಿಚುವೇಶನ್ ನೋಡ್ತಾ ಇದ್ರೆ ಜಾಸ್ತಿ ದಿನ ತಡ್ಕೊಳ್ಳೋ ಸ್ಥಿತಿಯಲ್ಲಿಲ್ಲ. ಒಪ್ಪಂದ ಆಗಲೇಬೇಕು, ಇಲ್ಲಾಂದರೆ ಇರಾನ್ ಒಳಗಿಂದೊಳಗೆ ಬ್ರೇಕ್ ಡೌನ್ ಆಗೋದು ಗ್ಯಾರಂಟಿ ಅನ್ನೋ ವಾತಾವರಣ ಇದೆ. ಇದರ ಬಗ್ಗೆ ಏನೇ ಅಪ್ಡೇಟ್ ಇದ್ರೂ ಕೂಡ ನಿಮಗೆ ನೆಕ್ಸ್ಟ್ ನಾವು ತಲುಪಿಸ್ತಾ ಇರ್ತೀವಿ ಸ್ನೇಹಿತರೆ. ಸೊ ಸಬ್ಸ್ಕ್ರೈಬ್ ಮಾಡದಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮ ಡೀಟೇಲ್ ಮಾಹಿತಿ ಕೊಡೋ ಪ್ರಯತ್ನ ನಿಮಗೆ ಇಷ್ಟ ಆಗಿದ್ರೆ ಆಗಲೇ ಹೇಳಿದಾಗೆ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ನಮ್ಮ ಚಾನಲ್ಗೆ ನೀವು ಮೆಂಬರ್ಸ್ ಆಗಿ ಜಾಯ್ನ್ ಆಗೋದನ್ನು ದಯವಿಟ್ಟು ಕನ್ಸಿಡರ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.